ಶರಣಂದು ಬಂಧುಗಳೇ, ಇವತ್ತು ಸಂಗನಕೇರಿ ಕ್ರಾಸ್ನೊಳಗೆ ನಾವು ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಬಹಳ ದೂರದಿಂದ ರೈತ ಮುಖಂಡರು ಬಂದಾರೆ. ಸಾಮಾನ್ಯ ಚುನಾಕ ಪೂಜಾರಿ ಅವರ ರಾಜ್ಯಾಧ್ಯಕ್ಷರ ನೇತೃತ್ವದೊಳಗೆ ಯಾದಗಿರಿಯಿಂದ ಮಹೇಶ್ವರ ಶಿವನಗರ ರಾಜ್ಯ ಕಾರ್ಯಾಧ್ಯಕ್ಷರು ಬಂದಾರೆ. ನಮ್ಮ ನಿಂಗಪ್ಪ ಪಕ್ಕಂಡಿ ಅವರು ಮಾಜಿ ಜಡಪಿ ಅವರು, ಮಲ್ಲಪ್ಪನ ಅಂಗಡಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯಪ್ಪನ ಮಲ್ಲಾಪುರಿ ಅವರು, ರಾಯಬಾಗ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಲಾರ್ ಅವರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರಡಿ ಅವರು, ಹುಕ್ಕೇರಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಭಾರತದೊಳಗೆ ಪ್ರತಿಯೊಬ್ಬರ ಮನೆ ಮನಸ್ಸುಗಳ ಬೆಳಕಿನ ಹಬ್ಬ ದೀಪಾವಳಿ. ಆ ದೀಪಾವಳಿ ಹಬ್ಬವನ್ನು ಎಲ್ಲ ರೈತರು ಆನಂದದಿಂದ ಆಚರಣೆ ಮಾಡ್ಲಿಕ್ಕೆ ನಾವು ಆನಂದ ಇದ್ದೀವಿ. 1ನೇ ತಾರೀಕು ಫ್ಯಾಕ್ಟರಿ ಚಾಲೂ ಮಾಡ್ಬೇಕಂತೇಳಿ ಸರ್ಕಾರದ ಆದೇಶ ಇತ್ತು. ಕೆಲವು ದುಷ್ಟ ರಾಜಕಾರಣಿಗಳು ಏನು ಮಾಡಿದ್ರು ಅಂತಂದ್ರ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒತ್ತಾಯ ಹಾಕಿ ಆರ್ಡರ್ ಮಾಡ್ಕೊಂಡ್ ಬಂದಾರೆ 20 ತಾರೀಕು ಫ್ಯಾಕ್ಟರಿ ಚಾಲೂ ಮಾಡ್ಬೇಕಂತ ಹೇಳಿ. ನಾವು ಕರ್ನಾಟಕದಲ್ಲಿ ಒಂದ್ ಹೇಳ್ತೀನಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಯಾವ ಪಕ್ಷ ನಮಗೆ ಸಂಬಂಧ ಇಲ್ಲ, ಯಾವುದೇ MLA MP ನಮಗೆ ಸಂಬಂಧ ಇಲ್ಲ. ಮಹಾರಾಷ್ಟ್ರ ಇವತ್ತು ರಾಜೀವ್ ಶೆಟ್ಟಿ ಅಂತ ಒಬ್ಬ ರೈತ ಮುಖಂಡರು ಮಾತನಾಡ್ತಾರ, 3750 ಕೊಟ್ಟ ಫ್ಯಾಕ್ಟರಿ ಚಾಲೂ ಮಾಡ್ಬೇಕಂತ ಅವ್ರು ಹೇಳ್ತಾರ. ನಾವ್ಯಾಕೆ ಕೇಳ್ತಾ ಇಲ್ಲ? ಇವತ್ತೆಲ್ಲರಿಗೆ ದೀಪಾವಳಿ ಸಾರ್ವಜನಿಕರಿಗೆ ತೊಂದರೆ ಆಗಾಕತ್ತದ.